ಹಲೋ ವೀಕ್ಷಕರೇ, ಕುಕ್ಕರಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲರೂ ದಯವಿಟ್ಟು SSLC ಮಾಡಿ, ಸಬ್ಸ್ಕ್ರೈಬ್, ಶೇರ್, ಲಿಂಕ್ ಮತ್ತು ಕಾಮೆಂಟ್ ಮಾಡಿ. 26ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಕೃಷ್ಣ ಜನ್ಮಾಷ್ಟಮಿಗೆ ಬೇಕಾಗಿರುವಂಥ ಕೆಲವೊಂದು ಸಿಹಿ ತಿನಿಸನ್ನು ಮಾಡ್ತಾಯಿದ್ದೀವಿ ಇವತ್ತು. ಅದರಲ್ಲಿ ಮೊದಲನೇದಾಗಿ ಮಾಡ್ತಾ ಇರೋದು ನಾವು ಅಷ್ಟಮಿ ಉಂಡೆ ಅಥವಾ ಅಷ್ಟಮಿ ಲಡ್ಡು ಅಂತ. ಮಾಡೋದು ತುಂಬ ಸಿಂಪಲ್ಲು. ಅಷ್ಟಮಿ ಉಂಡೆಗೆ ಬೇಕಾಗುವ ಪದಾರ್ಥಗಳು ಈ ರೀತಿ ಇದೆ. ಒಂದು 3 ಕಪ್ ಹರಳು ತಗೊಳ್ಳಿ. ಹರಳು, ಅದಕ್ಕೆ 1 ಕಪ್ ಬೆಲ್ಲ, ಒಂದು ಸ್ವಲ್ಪ ಗೋಡಂಬಿ, ಒಂದು ಸ್ವಲ್ಪ ಕಡಲೆ ಬೀಜ, ಇನ್ನೊಂದು ಸ್ವಲ್ಪ ಕಪ್ಪು ಎಳ್ಳು. ಇದಿಷ್ಟೇ ಬೇಕಾಗಿರೋ ಸಾಮಗ್ರಿಗಳು. ಈಗ ಮಾಡೋ ವಿಧಾನ ಹೇಗಂತ ನೋಡೋಣ. ಹರಳನ್ನ ಈ ಥರ ತರಿಯಾಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ಮಿಕ್ಸಿಲಿ. ಅದಾದಮೇಲೆ ಕರಿ ಎಳ್ಳು, ಕಡಲೆ ಬೀಜ, ಗೋಡಂಬಿ ಇದೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಪಾಕ ರೆಡಿ ಮಾಡಬೇಕಲ್ಲ, ಅದಕ್ಕೆ ಒಂದು ತವ ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈ ರೀತಿ ಅದಕ್ಕೆ 1 ಕಪ್ ಬೆಲ್ಲ ಸೇರಿಸಿ. ಅದು ಸ್ವಲ್ಪ ಕುದಿ ಬಂದಮೇಲೆ 1 ಕಪ್ ಬೆಲ್ಲ ಸೇರಿಸಿ ಪಾಕ ರೆಡಿ ಮಾಡಬೇಕು. ಅದು ಕುದಿ ಬರುತ್ತೆ. ಕುದಿ ಬಂದು ಬಬಲ್ಸ್ ಥರ ಶುರು ಆಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಹೀಟ್ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ. ಅದು ನೀಟಿಗೆ ಬೆಲ್ಲ ಎಲ್ಲ ಕರಗಿ ನೀರು ಬಬಲ್ಸ್ ಥರ ಬರೋಕ್ಕೆ ಶುರು ಆಗುತ್ತೆ. ಪಾಕ ಯಾವಾಗ ರೆಡಿ ಆಗಿದೆ ಅಂತ ನೋಡ್ಕೊಳ್ಳೋಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ನೀರು ತಗೊಳ್ಳಿ. ಪಾಕ ಚೆನ್ನಾಗಿ ಬಬಲ್ಸ್ ಬರ್ತಾ ಇರೋದಲ್ಲ, ಆವಾಗ 1 ಡ್ರಾಪ್ ತೆಗೆದು ನೀರಲ್ಲಿ ಹಾಕಿ. ಅದು ಉಂಡೆ ಥರ ಆದರೆ ಪಾಕ ರೆಡಿಯಾಗಿದೆ ಅಂತ, ಅಥವಾ ನೀರಲ್ಲಿ ಹಂಗೆ ಡಿಸಾಲ್ವ್ ಆಗ್ತಾಯಿದ್ರೆ ಇನ್ನೂ ಪಾಕ ರೆಡಿ ಇಲ್ಲ ಅಂತ. ಸೊ ಈಗ ನೋಡಿ, ನೀಟ್ಗೆ ಅದು ಬಬಲ್ಸ್ ಬರ್ತಾಯಿದೆ. ಈಗೇನು ಮಾಡೋಣ ಅಂತ ಹೇಳಿದ್ರೆ, ಒಂದು ಚಿಕ್ಕ ಕಪ್ಪಲ್ಲಿ ನೀರು ತಗೊಂಡು ಆ ನೀರಲ್ಲಿ ಪಾಕನ ಹಾಕೋಣ. ಪಾಕ ಹಾಕ್ತಾಯಿದ್ದಂಗೆ ಅದು ಬಾಲ್ ಥರ ಆದರೆ ಪಾಕ ರೆಡಿಯಾಗಿದೆ ಅಂತ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಕುದಿ ಮಾಡಬೇಕು. ಈಗ ಪಾಕ ರೆಡಿಯಾಗಿದೆ. ಈ ಪಾಕನ ತೆಗೆದು ಮಾಡಿಕೊಂಡ್ರು ಮಿಕ್ಸ್ಚರ್ ಏನು ಮಾಡಿದ್ವಲ್ಲ ಅದನ್ನು ಅದರಲ್ಲಿ ಹಾಕಿ ಬೇಗ ಕಲಿಸ್ಬೇಕಾಗತ್ತೆ. ಬೆಲ್ಲದ ಪಾಕ ಬೇಗ ಗಟ್ಟಿಯಾಗುತ್ತೆ. ಅದರಿಂದಾಗಿ ಬೇಗ ಮಿಕ್ಸ್ ಮಾಡಿ ಉಂಡೆ ಮಾಡಿದ್ರೆ ಅಷ್ಟಮಿ ಉಂಡೆ ರೆಡಿ ಆಗುತ್ತೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಾದ್ಮೇಲಿಂದ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಒಂದು ಸ್ವಲ್ಪ ತುಪ್ಪನೂ ಬೇಕಂದರೆ ಬೆರೆಸ್ಕೊಬೋದು. ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲಿಂದ ಕೈನ ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ. ಒದ್ದೆ ಮಾಡಿಕೊಂಡು ಉಂಡೆಗೆ ಎಷ್ಟು ಬೇಕೋ ದಪ್ಪ ಅಷ್ಟು ಮಾತ್ರ ಮಿಕ್ಸರ್ನ ಕೈ ಮೇಲೆ ಹಾಕ್ಕೊಂಡು ಉಂಡೆ ಥರ ರೆಡಿ ಮಾಡಿ. ಈ ರೀತಿ ಪ್ರೆಸ್ ಮಾಡಿ ನೀಟಾಗಿ ಒಂದು ಗೋಲಾಕಾರದಲ್ಲಿ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳಿ. ಬೇಗ ಪ್ರೆಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಪಾಕ ಗಟ್ಟಿಯಾಗಿ ನೀಟಿಗದು ಉಂಡೆ ಕೂರೋದಿಲ್ಲ, ಎಲ್ಲ ಬಿಡಿಯಾಗಿ ಬಿಡಿಸ್ಕೊಳ್ಳುತ್ತೆ. ಸೊ ಈ ರೀತಿ ಮಾಡಿ ಉಂಡೆ ಮಾಡಿದ್ರೆ ಅಷ್ಟಮಿ ಉಂಡೆ ರೆಡಿ ಆಗುತ್ತೆ. ಮೊದಲನೇ ಸರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು SSLC ಮಾಡಿ, ಸಬ್ಸ್ಕ್ರೈಬ್, ಶೇರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.